ಪ್ರಿಯ ವೀಕ್ಷಕರ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಭಾಳ ಚರ್ಚೆಗಳು ನಡೀತಾ ಇದ್ದಾವೆ. ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ, ಆಡಳಿತ ಪಕ್ಷಕ್ಕೆ ಪ್ರಶ್ನೆ ಕೊಡುವ ಏನು ಪ್ರಶ್ನೆಗೆ ಉತ್ತರ ಕೊಡುವ ಸ್ವಲ್ಪ ತಾಳ್ಮೆ ಇರಬೇಕು. ಆದರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಯಾರಿಗೂ ತಾಳ್ಮೆ ಇಲ್ಲ. ಏನು ಒಳ್ಳೆ ತಕ ಅಂತ ಕುಣಿತಾರೆ. ಅವರೇನು ಪ್ರಶ್ನೆನೇ ಕೇಳೋಂಗಿಲ್ಲ ವಿರೋಧ ಪಕ್ಷದವರು. ಇವ್ರು ಇಷ್ಟ ಬಂದಂಗೆ ನಡ್ಸ್ಕೊಳ್ಳೋಕ್ಕೆ ಅಧಿವೇಶನ ಮಾಡ್ತಾ ಇದ್ದಾರಾ? ಏನು ಇವ್ರು ಇಷ್ಟ ಬಂದಂಗೆ ಕುಣಿದೋಡೋಕ್ಕೆ ಅಧಿವೇಶನ ಮಾಡ್ತಾ ಇದ್ದಾರಾ? ಯಾಕೇನು ಸಮಸ್ಯೆನೇ ಇಲ್ವಾ ಕರ್ನಾಟಕದಲ್ಲಿ? ಏನು ಇವರು ಆಡಿದ್ದನ್ನು ಆಟ ಆಡ್ಕೊಂಡ್ಬಿಟ್ಟಿದ್ದಾರೆ ಇವರು? ಹಂಗಾದ್ರೆ ಇವರು ಅಧಿಕಾರ ಶಾಶ್ವತ ಇರುತ್ತೆ, ನಮಗೆ ಮುಂದೆ ಯಾರು ಅಧಿಕಾರಕ್ಕೆ ಬರೋದೇ ಇಲ್ಲ, ನಾವೇ ಪರ್ಮನೆಂಟಾಗಿ ಇಲ್ಲೇ ಇರ್ತೀವಿ ಅಂತಂದೇನು ಇವರು ತಿರುಕನ ಕನಸು ಕಾಣ್ತಾ ಇದ್ದಾರೆ. ಹಂಗಾರೆ ಇವರು ಏನು ಒಂದು ಉತ್ತರ ಕೊಡೋಕ್ಕೂ ಇವರಿಗೆ ಸಮಾಧಾನ ಅನ್ನೋದೇ ಇಲ್ಲ. ಆದರೆ ನಾವು ಇದುವರೆಗೂ ಇಂಥ ಮುಖ್ಯಮಂತ್ರಿ ನೋಡೇ ಇಲ್ಲ. ಕುಂತಿದ್ರೆ ಎಬ್ಬರಿಸ್ತಾರೆ, ಎದ್ದಳ್ರಿ ನೀವು ಗಲಾಟೆ ಮಾಡಿರಿ ಅಂತಂದೇಳಿ. ಅಲ್ಲ ರೀ, ಆಡಳಿತ ಪಕ್ಷದವ್ರು ಯಾರು ಈ ಥರ ಗಲಾಟೆ ಮಾಡೋಕ್ಕೆ ಎಬ್ಬರಿಸ್ತಾರ ವಿಧಾನಸೌಧದಲ್ಲಿ? ಅವರು ವಿರೋಧ ಪಕ್ಷದವ್ರು ಇರೋದಕ್ಕೆ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ಏನು ಹಂಗ ತಕ ಅಂತ ಕುಣಿತಾ ಇದ್ರಿ. ಅವರು ಅದೇ ನೀವು ತಾಳ್ಮೆಯಿಂದ ಉತ್ತರ ಕೊಡಬೇಕು ಅವರಿಗೆ. ಇವ್ರು ಕೊಡ್ತಾ ಇಲ್ಲ, ನೀವು ಉತ್ತರ ನಿಮ್ಮ ಹತ್ರ ಉತ್ತರನೇ ಇಲ್ಲಲ್ಲ ಕೊಡೋಕ್ಕೆ. ಆಮೇಲೆ ಇನ್ನೊಂದು, ನಮ್ಮ ಉತ್ತರ ಕರ್ನಾಟಕದ ಇವರೇನು ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ. ಏನು ಮಾತು ಎತ್ತಿದ್ರೆ ಬರೀ ಸ್ವಾತಂತ್ರ್ಯ RSS BJP, ಸ್ವಾತಂತ್ರ್ಯ RSS BJP, ಬರೇ ಇದು ಬಿಟ್ಟರೆ ಇವ್ರಿಗೆ ಏನೇನೇನೂ ಗೊತ್ತಿಲ್ಲ ಅನ್ಸುತ್ತೆ. ಏನೋ ಮಾತಾಡೋಕ್ಕೂ ಬರುತ್ತೆ. ಇವರು ಮಂತ್ರಿ ಯಾಕೆ ಅನ್ಫಿಟ್ ಅನ್ಸುತ್ತೆ ಇವರು. ನಾನು ಒಬ್ಬ ಉತ್ತರ ಕರ್ನಾಟಕದನಾಗಿ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರೇ ಕೇಳಿಸ್ಕೊಳ್ಳಿ. RSS ಕತೆ ಬಿಟ್ಬಿಡಿ, BJP ಅವ್ರ ಕತೆನೂ ಬಿಟ್ಬಿಡಿ. ಅವ್ರು ಸರಿ ಇಲ್ಲ, ಅವ್ರು ಕೆಲಸ ಮಾಡಲ್ಲ ಅಂತಲೇ ನಿಮಗೆ ಓಟ್ ಹಾಕ್ತಾ ಇದ್ದಾರೆ ಜನ. ನಿಮಗೆ ಓಟ್ ಹಾಕಿದ್ದಾರೆ, ನಿಮ್ಮನ್ನು ಮಂತ್ರಿ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. BJP ಅವ್ರು ಏನೂ ಕೆಲಸ ಮಾಡಿಲ್ಲ, RSSನವ್ರು ಏನೂ ಮಾಡ್ತಾ ಇಲ್ಲ ಅಂತಾನೆ. RSSಗೂ ನಿಮ್ಮ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? RSS ಅದು ಒಂದು ಸಂಘಟನೆ. ಅದೇನು ಪಕ್ಷಕ್ಕೆ ಇಲ್ಲಿ ಬಂದ್ಬಿಟ್ಟು ಯಾರು ಮಂತ್ರಿಗಳು ಆಗಿ RSS ಅಂತಂದು ಹೇಳ್ಬಿಟ್ಟು ಇಲ್ಲಿ ಯಾರು ಗೆದ್ದು ನಿಮ್ಮ ಎದುರುಗಡೆ ಮಂತ್ರಿಯಾಗಿ ಕುಂತ್ಕೊಂಡಿಲ್ಲ. ಅಲ್ಲಿ ಪಕ್ಷದ ಬಗ್ಗೆ ಮಾತಾಡಿ ಬರೀ RSS ಏನು ಅವ್ರನ್ನ ಜಪ ಮಾಡಲಿಲ್ಲ ಅಂದ್ರೆ ನಿಮಗೆ ನಿದ್ದೆ ಬರಲ್ಲ ಅನ್ಸುತ್ತೆ. ಅವ್ರನ್ನ ಜಪ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಊಟನೂ ಸೇರಲ್ಲ ಅನ್ಸುತ್ತೆ. ಕಲ್ಯಾಣ ಕರ್ನಾಟಕ ಅಂತ ನೀವೇ ಹೇಳ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕದಲ್ಲಿ ಏನು ಕಲ್ಯಾಣವಾಗಿದೆ ತೋರಿಸ್ರಿ. ಪಕ್ಕದ ಜಿಲ್ಲೆಗೆ ಹೋಗೋ ಪುರ್ಸೊತ್ತಿಲ್ಲ ನಿಮಗೆ. RSS ಬಗ್ಗೆ ಮಾತಾಡ್ತೀರಿ. ಪಕ್ಕದ ಕ್ಷೇತ್ರಕ್ಕೆ ಹೋಗಿ ಏನಾಗಿದೆ ಅಂತ ನೋಡೋಕ್ಕಿಲ್ಲ. ನೀವೇನು ಬರೀ ನಿಮಗೆ ಮಾತ್ರ ಮಂತ್ರಿ ಅಲ್ಲ, ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿ ಅಲ್ಲ, ಇಡೀ ಕರ್ನಾಟಕಕ್ಕೆ ಮಂತ್ರಿ. ಮುಖ್ಯಮಂತ್ರಿಗಳು ಬಿಡಿ, ಅವ್ರ ಒಂಥರ ಅಡ್ಮಿನಿಸ್ಟ್ರೇಷನ್ ಇದ್ದಂಗೆ ಎಲ್ಲ ಕಡೆ ಬರೋಕ್ಕಾಗಲ್ಲ. ನೀವು ಎಲ್ಲ ಕಡೆ ಹೋಗ್ಬೇಕಂತ ನಿಮ್ಮನ್ನು 30 ಜನ ಮಂತ್ರಿ ಮಾಡಿಟ್ಟಿದ್ದಾರೆ. ನೀವು ಎಲ್ಲಿಗೆ ಹೋಗಿದ್ದೀರಿ? ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ ಕ್ಷೇತ್ರದ ಸಮಸ್ಯೆಗಳನ್ನು ನೀವು ಪರಿಶೀಲನೆ ಮಾಡಿದ್ದೀರಿ, ಅಲ್ಲಿ ವೀಕ್ಷಣೆ ಮಾಡಿದ್ದೀರಿ? ಸುಮ್ಮನೆ RSS BJP ಮೋದಿ, RSS BJP ಮೋದಿ ಅಮಿತ್ ಶಾ, ಇಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಿಮಗೆ. ಅಲ್ಲ ರೀ, ಮಾತೆತ್ತಿದ್ರೆ BJP ಅವ್ರು ಏನು ಕೊಡುಗೆ ಇದೆ ದೇಶಕ್ಕೆ, BJP ಅವ್ರು ಏನು ಕೊಡುಗೆ ಇದೆ ದೇಶಕ್ಕೆ? BJP ಅವ್ರದ್ದು ಏನು ಕೊಡುಗೆ ಇಲ್ಲಪ್ಪ, ಅವ್ರದ್ದೇನು ಕೊಡುಗೆ ಇಲ್ಲ ರೀ. ಎಲ್ಲ ನಿಮ್ದು ಏನಿದೆ ತೋರಿಸ್ರಪ್ಪ ನೋಡೋಣ. ನಿಮ್ಮದು ಪ್ರಿಯಾಂಕಾ ಖರ್ಗೆ ಅವ್ರದ್ದು ನಮ್ಮ ದೇಶಕ್ಕೆ ಇಂಥದ್ದು ಏನಾರ ಕೊಡುಗೆ ಇದ್ದರೆ ಹೇಳ್ರಪ್ಪ ನೋಡೋಣ. ನಿಮ್ಮ ಗಾಂಧೀಜಿ ಫೋಟೋ ತೆಗೆದುಬಿಟ್ಬಿಟ್ಟು ನಿಮ್ಮ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಗಾಂಧೀಜಿ ಫೋಟೋ ತೆಗೆದುಬಿಡ್ತೀವಿ, ಅತ್ತಾಗೆ ಅಂಬೇಡ್ಕರ್ ಅವ್ರ ಫೋಟೋನೂ ತೆಗೆದುಬಿಡ್ತೀವಿ. ನಿಮ್ಮ ಫೋಟೋ ಪ್ರಿಯಾಂಕಾ ಖರ್ಗೆ ಅವ್ರದ್ದು ದೇಶಕ್ಕೆ ಏನಿದೆ ಹೋಗ್ಲಿ, ದೇಶಕ್ಕೆ ಬೇಡ, ನಮ್ಮ ರಾಜ್ಯಕ್ಕೆ ಏನಿದೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಏನಿದೆ, ನಿಮ್ಮ ಕೊಡುಗೆಗಳು ಏನಿದ್ದಾವೆ? ನೀವು ಮಂತ್ರಿ ಆದಮೇಲೆ ನಿಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ, ಏನೇನು ಮಾಡ್ತಾ ಇದ್ದೀರಿ, ಎಷ್ಟು ಯೋಜನೆಗಳನ್ನು ಮಾಡಿದ್ದೀರಿ? ಏನು ಬರೀ ಅವ್ರು ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ, ಅವ್ರು ಸ್ವತಂತ್ರ ಹೋರಾಟ ಮಾಡಿಲ್ಲ. ನಿಮ್ಮನೆಗೆ ಎಷ್ಟು ಜನ ಸ್ವತಂತ್ರ ಹೋರಾಟ ಮಾಡಿದ್ದೀರಿ? ನಾವು ಸ್ವತಂತ್ರ ಹೋರಾಟಗಾರ ಅಲ್ಲಪ್ಪ. ನಾವು ಈ ಭಾರತ ದೇಶದವರು ಸ್ವತಂತ್ರ ಬರುವಾಗ ನಾವು ಹುಟ್ಟೇ ಇರಲಿಲ್ಲ, ನೀವು ಕೂಡ ಹುಟ್ಟಿರಲಿಲ್ಲ, ಗೊತ್ತಾಯ್ತು? ಅವಾಗ ಯಾರ್ಯಾರು ಹಿಂಗೆ ಹೋರಾಟ ಮಾಡಿ ಪುಣ್ಯಾತ್ಮರು ಅವಾಗೆಲ್ಲ ಕಷ್ಟ ಬಿದ್ದು ಹೋರಾಟ ಮಾಡಿ ಸ್ವತಂತ್ರ ನಮ್ಮ ದೇಶಕ್ಕೆ ತಂದು ಕೊಟ್ಟರು. ನೀವೇನು ಮಾಡ್ತಾ ಇದ್ದೀರಿ? ಏನು ಮಾಡಿದ್ದೀರಾ? ನಿಮ್ಮ ಕೊಡುಗೆ ಏನು? ನಿಮ್ಮ ಕೊಡುಗೆ ನಾವು ಇಷ್ಟು ಹಣ ಕೊಟ್ಟು ಇಷ್ಟು ಹಣ ಮಾಡಿದ್ದೀವಿ, ಇಷ್ಟೊಂದು ಸಂಪಾದನೆ ಮಾಡಿದ್ದೀವಿ. ಏನು ಮಾಡಿದ್ದಾರೆ ನೀವು? ನಿಮ್ಮದು ಕೊಡುಗೆ ಸೊನ್ನೆ ರೀ. ನಿಮ್ಮ ಕೊಡುಗೆ ಏನಿಲ್ಲ ನಿಮ್ಮದು. ಕರ್ನಾಟಕಕ್ಕೂ ಇಲ್ಲ, ನಮ್ಮ ದೇಶಕ್ಕೂ ಇಲ್ಲ ನಿಮ್ಮ ಕೊಡುಗೆ. ಪಕ್ಕದ ಜಿಲ್ಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಸಿಗೆ ಬಂದಾಗ ಮುಗ್ಗು ತೊಳ್ಕೊಳಕ್ಕೆ ನೀರಿರಲ್ಲ ರೀ. ಇಷ್ಟು ವರ್ಷ ರೀ ನಿಮ್ಮ ತಂದೆಯವ್ರು ಗೆದ್ದಿದ್ದಾರೆ, ನೀವು ಗೆದ್ದಿದ್ದೀರಾ, ಮಂತ್ರಿಗಳಾಗಿದ್ದೀರಾ. ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತಾಯಿಲ್ಲ ಸರಿಯಾಗಿ. ಒಂದು ಕುಡಿಯೋ ಪರ್ಮನೆಂಟಾಗಿ ನೀರು ಕೊಡೋಕ್ಕಾಗ್ತಾ ಇಲ್ಲ. ಏನೇನೋ ಕತೆ ಹೇಳ್ತೀರ ವಿಧಾನಸೌಧದಲ್ಲಿ ಕೂತ್ಕೊಂಡು. ಬರೀ ಕತೆಗಳು ಹೇಳೋದಾಯ್ತು. ನೀವು ಮಾಡಿ ತೋರಿಸಿ ಕೆಲಸನ. BJP ಏನು ಮಾಡಿಲ್ಲ, ಮಾಡೋದಿಲ್ಲ. ನಿಮಗೆ ಓಟ್ ಹಾಕಿರೋದು ಕೆಲಸ ಮಾಡೋಕ್ಕೆ. ನಿಮಗೇನು ಸುಮ್ಮನೆ ಬರೀ ಅವ್ರ ಬಗ್ಗೆ ಮಾತಾಡೋಕ್ಕಲ್ಲ ನಿಮಗೆ ಓಟ್ ಹಾಕಿರೋ ಜನ, ಕೆಲಸ ಮಾಡೋಕ್ಕೆ. ನೀವು ನಾನೇ ಗೆಲ್ತೀನಿ ಪರ್ಮನೆಂಟಾಗಿ, ನನ್ನ ಬಿಟ್ಟರೆ ಬೇರೆ ಯಾರೂ ಗೆಲ್ಲಲ್ಲ, ನಾನೇ ಮಂತ್ರಿ, ಈ ರೀತಿ ನೀವು ಅಂದರೆ ಕನಸು ಕಾಣ್ತಾ ಇದ್ದೀರಿ ಮೋಸ್ಟ್ಲಿ. ನೀವೆಲ್ಲ ಮಾಡಿ ತೋರಿಸ್ರಿ. RSSನವ್ರು ಏನು ಕೊಡುಗೆ ಇಲ್ಲ, BJP ಅವ್ರದ್ದು ಏನೂ ಕೊಡುಗೆ ಇಲ್ಲ, ನಿಮ್ಮದೇನು ಕೊಡುಗೆ ಇದೆ, ನೀವೇನು ಮಾಡಿದ್ದೀರಾ?
ದಯವಿಟ್ಟು ನೀವು ಕೂಡ ಕೆಲಸ ಮಾಡಿ. ನಿಮ್ಮನ್ನು ಕೂಡ ಜನ ಮೆಚ್ಚುತ್ತಾರೆ. ಅದ್ಭುತವಾದ ಮಂತ್ರಿ ಅಂತ ಹೇಳ್ತಾರೆ, ಅದ್ಭುತವಾದ ಪ್ರಿಯಾಂಕ ಖರ್ಗೆ ಅವರು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಮೆಚ್ಚುವಂಥ ಯಾವ್ದಾರ ಒಂದು ಪರ್ಮನೆಂಟೇ ಕೆಲಸ ಮಾಡಿ ಸರ್. ಅಧಿಕಾರ ಇದೆ ಸರ್ ನಿಮಗೆ. ಅಧಿಕಾರ ಅಲ್ಲ, ವಿರೋಧ ಪಕ್ಷದವರು ಅಲ್ಲ ನೀವು. ಅಧಿಕಾರ ಇದೆ. ಅಧಿಕಾರ ಇಟ್ಟುಕೊಂಡು ನೀವು ವಿರೋಧ ಪಕ್ಷದವ್ರ ಥರ ಆಡ್ತಾ ಇದ್ದೀರಲ್ಲ. ನಿಮ್ಮ ಕೈಯಲ್ಲಿ ಪವರ್ ಇದೆ, ನೀವು ಮಂತ್ರಿ ಆಗಿದ್ದೀರಾ, ಅಧಿಕಾರ ಇದೆ, ನೀವು ಏನು ಬೇಕಾದ್ರೂ ಮಾಡ್ಬೋದು. ನೀವು ಇವಾಗ ಸರ್ಕಾರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ನಿಮಗೆ ಪವರ್ ಇದೆ, ನೀವು ವಿರೋಧ ಪಕ್ಷದವ್ರು ಅಲ್ಲ. ಉತ್ತರ ಕರ್ನಾಟಕಕ್ಕೆ ಶಾಶ್ವತವಾಗಿ ಏನಾರು ಒಂದು ಮಾಡಿ. ಇವತ್ತು ಉತ್ತರ ಕರ್ನಾಟಕದವರು ನಾವು ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿ ಇದೆ. ಬೆಂಗಳೂರಿಗೆ ಬರಬೇಕು. ಇವತ್ತು ಉತ್ತರ ಭಾರತದವರು ಬೆಂಗಳೂರಿಗೆ ಬರ್ತಾರೆ, ಬಾಂಗ್ಲಾದೇಶದವರು ಬೆಂಗಳೂರಿಗೆ ಬರ್ತಾರೆ, ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಬಂದಿದೆ. ಏನು ಮಾಡಿದ್ದೀರಾ? ಯಾವ್ದಾದ್ರು ಒಂದು ದೊಡ್ಡದು IT ಕಂಪ್ನಿ ಇಲ್ಲ, IT ಕಂಪ್ನಿ ಇಲ್ಲ, ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ, ಅದಕ್ಕೂ ನೀವು ಹೋರಾಟ ಮಾಡ್ತಾ ಇಲ್ಲ. ನಿಮ್ಗೆ ಅಧಿಕಾರ ಇದೆ. ನಮ್ಮ ಕಡೆ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಬೇಕು ಅಂತ ನೀವು ಯಾರು ಕೇಳ್ತಾ ಇಲ್ಲ. ಮಾತೆತ್ತಿದ್ರೆ RSS ಕಾಂಗ್ರೆಸ್ಸು, RSS BJP, ಇಷ್ಟೇ ನೀವು ಭಜನೆ ಮಾಡ್ಕೊಂಡು ಕುತ್ಕೊಂಡಿದ್ದೀರಿ. ಇದು ಬಿಡಿ, ಕೆಲಸ ಮಾಡಿ. ನಿಮ್ಮನ್ನು ಯಾರು ಕೇಳ್ತಾರೆ? ನೀವು ಒಳ್ಳೆ ಮಂತ್ರಿಗಳೇ ಆಗಿ ಜನ ನಿಮ್ಮನ್ನೇ ಗೆಲ್ಲಿಸ್ತಾನೇ ಇರ್ತಾರೆ. ನೀವು ಮಂತ್ರಿ ಆಗ್ತಾನೇ ಇರಿ, ಯಾರು ಬೇಡ ಅಂದ್ರೆ ಸರ್ ಮಾಡಿ ಸರ್. ಅದ್ಭುತವಾದ ಕೈಯಲ್ಲಿ ನಿಮಗೆ ಅವಕಾಶ ಇದೆ ಸರ್. ಕೈಯಲ್ಲಿ ಯುವಕರ ಇದ್ದೀರಿ, ಯುವ ನಾಯಕರಿದ್ದೀರಿ. ಶರಣಗೌಡ ಕಂದುಕೂರವರು ಮಾತಾಡ್ತಾರಲ್ಲ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ಕಾಲು ಭಾಗ ನೀವು ಅಭಿವೃದ್ಧಿ ಚಿಂತನೆ ಇಲ್ಲ. ನಿಮಗೆ ಒಂದು ಕಾಲು ಭಾಗ ಅಭಿವೃದ್ಧಿ ಚಿಂತೆ ಇಲ್ಲ ಸರ್ ನಿಮಗೆ. ಶರಣಗೌಡರು ನಮ್ಮ ಕುಂದುಕೂರು ಇದಾರಲ್ಲ, ಉತ್ತರ ಕರ್ನಾಟಕದವರು, ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದವರು, ಅದರಲ್ಲಿ ಇರ್ತಕ್ಕಂಥ ಕಾಲು ಭಾಗ ನಿಮಗೆ ಅಭಿವೃದ್ಧಿ ಚಿಂತನೆ ಇಲ್ಲ. ಯುವಕರ ಬಗ್ಗೆ ಕಾಳಜಿ ಇಲ್ಲ, ಕೂಲಿ ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ. ಬರೀ ನಿಮಗಿರೋದು BJP, RSS BJP, ಬರೀ ಇಷ್ಟೇ ಕತೆ ನಿಮ್ಮದು. ಸ್ನೇಹಿತರೆ ನಮಸ್ಕಾರ. ನಾನು ಯಾರನ್ನೂ ಶೇರ್ ಮಾಡಿ ಅಂತ ಕೇಳಲ್ಲ, ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ನಿಮಗಿಷ್ಟ ಆದರೆ ಮಾಡಿ, ನಿಮಗಿದು ಇಷ್ಟ ಆದರೆ ಶೇರ್ ಮಾಡಿ ಅಂತ ಕೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.